ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಇವತ್ತು ಇನ್ನು ವ್ಲಾಗ್ ಏನಂದರೆ, ನಾನು ಇವತ್ತು ನಮ್ಮ ಊರಿಗೆ ಬಂದಿದ್ದೀನಿ. ಅಂದರೆ ನಮ್ಮೂರು ಅಂದರೆ ಮಹಾದೇವಪುರ ಹಳ್ಳಿಗೆ ಬಂದಿದ್ದೀನಿ. ನಮ್ಮೂರಿಗೆ ಇವಾಗ ಎಂಟ್ರಿ ಆದೆ. ಇದು ನಮ್ಮ ಊರು. ಬಸ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ಬರಬೇಕು. ಇಷ್ಟು ದೂರ ನೋಡಿ ನಮ್ಮೂರು. ನಮ್ಮೂರಿಗೆ ಬಂದ್ವಿ. ಇವಾಗ ಟಿಫನ್ಗೆ ಅಂದ್ಬಿಟ್ಟು ರಾತ್ರಿ ವಿಡಿಯೋ ಮಾಡಿಲ್ಲ. ಇದು ಟಿಫನ್ಗೆ ಅಂದ್ಬಿಟ್ಟು ಚಪಾತಿ ಮಾಡ್ತಾಯಿದ್ವಿ. ಅವಳು ತಂದು ಕೊಡ್ತಾಯಿದ್ಲು. ನಮ್ಮ ಅಮ್ಮ ಎಲ್ಲರೂ ಅರ್ದು ಕೊಡ್ತಾಯಿದ್ರು. ನಾನು ಚಪಾತಿಯನ್ನು ಹಾಕ್ತಾಯಿದ್ದೀನಿ. ಚಪಾತಿ ಮಾಡ್ತಾಯಿದ್ದೆ. ಟಿಫನಿಗೆ ಚಿಕನ್ ಮಾಡಿದರು. ಅದಕ್ಕೆ ಚೆನ್ನಾಗಿರುತ್ತೆ ಫ್ರೈಗೆ ಅಂದ್ಬಿಟ್ಟು ಚಪಾತಿ ಮಾಡ್ತಾಯಿದ್ರು. ನಾನು ಚಪಾತಿನ ಎಲ್ಲ ಸುಡ್ತಾಯಿದ್ದೀನಿ. ಅವಳು ತಂದು ಕೊಡ್ತಾಯಿದ್ಲು ಫ್ರೆಂಡ್ಸ್ ನನಗೆ. ಇಲ್ಲೇನೋ ಫಂಕ್ಷನ್ ನಡೀತಿದೆ ಫ್ರೆಂಡ್ಸ್, ಬರೀ ನೋಡೋಣ ಏನು ಅಂತ. ಬನ್ನಿ, ಏನು ಫಂಕ್ಷನ್ ನಡೀತಾ ಇದೆ? ಏನು ಬಿತ್ರ ಬಾರೆ ದೀಕ್ಷಾ ಫ್ರೆಂಡ್ಸ್, ಇದೇನಂತ ನೀವು ನೋಡ್ತಾ ಇರ್ಬೋದು. ಇದು ರಥಸಪ್ತಮಿ ದಿನ ಹೋಲಿಯ ಪರಾಕ್ ಅಂತ ಒಂದು ದೇವ್ರು ಮಾಡ್ತಾರೆ. ಅದು ಇದು ನಮ್ಮ ಊರಲ್ಲಿ ಮಾಡ್ತಾಯಿದ್ರು. ಅದನ್ನು ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದು ಅವಾಗವಾಗ ಮಾಡ್ತಾ ಇರ್ತಾರೆ. ಹೋಲಿಯ ಪರಾಕ್ ಅಂತ ಕೆಲವರು ಊರಲ್ಲಿ ಮಾಡ್ತಾರೆ, ಕೆಲವರು ಊರಲ್ಲಿ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ಇದು ಯಾರಿಗೆ ಗೊತ್ತಿರೋ ಅವರು ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ. ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆ ಗೊತ್ತು ಅಂದ್ಬಿಟ್ಟು. ಎಲ್ಲಾದ್ರೂ ಇದೇನಿಲ್ಲ ಫ್ರೆಂಡ್ಸ್, ಸಿಂಪಲ್ ಇದು. ದೇವರಿಗೆ ಪೂಜೆ ಮಾಡಿಬಿಟ್ಟು ಆಂಜನೇಯ ಸ್ವಾಮಿ ದೇವ್ರನ್ನ ಇರ್ತಿದ್ರು. ದೇವರಿಗೆ ಪೂಜೆ ಮಾಡಿಬಿಟ್ಟು ಅದು ಬಟ್ಟೆ ಮೇಲೆ ಪ್ರಸಾದನ ಹಾಕಿರ್ತಾರೆ. 3 ಜನ ಏನು ಮಾಡ್ತಾರೆ, ದೇವ್ರ ಹೆಸರು ಹೇಳ್ಕೊಂಡು ಹೋಲಿಯ ಪರಕ್ ಅಂತ ಮಾಡ್ತಾರೆ. ಇದು ಅವ್ರು ತಿನ್ನೋದ್ರಿಂದ ಹಿಡಿದು ಸಂಪೂರ್ಣವಾದ ತಿನ್ನೋದ್ರಿಂದ ಹಿಡಿದು ಅವ್ರು ತಿನ್ನಬೇಕಾದ್ರೆ ಯಾವ ರೀತಿ ಮಾಡಿದ್ರು, ಅವರು ಈ ಇದರಲ್ಲಿ ಕಾಮಿಡಿಯಾಗಿ ಮಾಡ್ತಾಯಿದ್ರು. ಬಟ್ ಅವ್ರು ತಿನ್ನೋ ಟೈಮಲ್ಲಿ ಅವ್ರ ಮೈಯಲ್ಲಿ ಅದು ಏನಾಯ್ತು ಗೊತ್ತಿಲ್ಲ, ಬೇರೆ ಥರನೇ ವರ್ತಿಸಿದ್ರು. ಅದನ್ನೆಲ್ಲ ಸಂಪೂರ್ಣವಾದ ವಿಡಿಯೋ ಇಲ್ಲಿದೆ, ನೋಡ್ಬಿಟ್ಟು ನಿಮ್ಮೆಲ್ಲೂ ನೋಡಿದ್ದೀರಾ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ.
ನಮ್ಮೂರು ನೋಡಿ ಮೇಲಿಂದ ನಮ್ಮೂರು ಯಾವ ಥರ ಕಾಣಿಸುತ್ತೆ ಅಂದರೆ ಈ ರೀತಿ ಕಾಣಿಸುತ್ತೆ ನಮ್ಮೂರು. ಇನ್ನೂ ಮೇಲೆ ಹತ್ಬೇಕಿತ್ತು, ಬಟ್ ಇಷ್ಟೇ ಫಸ್ಟೇ ಫ್ಲೋರ್ ಇರೋದು. ಈ ಕಡೆ ಎಲ್ಲ ಹೊಲ, ಈ ಕಡೆ ಲಾಸ್ಟು ಮನೆ ನೋಡಿ, ಈ ಕಡೆ ಎಲ್ಲ ಹೊಲ, ಅಲ್ಲೂ ಹೊಲ ನೋಡಿ. ಇಲ್ಲಿ ನಿಂತ್ಕೊಂಡ್ರೆ ನಮ್ಮ ದೇವಸ್ಥಾನ ಕಾಣುತ್ತೆ. ದೇವಸ್ಥಾನ ರಥಸಪ್ತಮಿ ಇವತ್ತು. ಅಲ್ಲಿ ಬಂದು ಇದು ಇನ್ನೂ ಕಟ್ತಾ ಇರೋ ಮನೆ. ಈ ರೂಮಲ್ಲಿ ವಿಂಡೋ ಇಲ್ಲಿದೆ. ವಿಂಡೋ ಹತ್ರಕ್ಕೆ ಹೋದರೆ ಇಲ್ಲಿರೋ ಜನಗಳೆಲ್ಲ ಓಡಾಡೋರೆಲ್ಲ ಕಾಣಿಸುತ್ತೆ ನೋಡಿ. ಇದು ರೋಡು ಓಡಾಡೋ ಜನ ಕಾಣಿಸ್ತಾರೆ. ಮತ್ತು ಪ್ರಕೃತಿ ಎಲ್ಲ ನೋಡ್ಬೋದು, ಪ್ರಕೃತಿ ಸೌಂದರ್ಯ ನೋಡ್ಬೋದು. ಪ್ರಸಾದ ಕೊಟ್ಟರು ಅಂತ ಹೇಳಕ್ಕೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿದ್ರು. ಪೂಜೆ ಆದಮೇಲೆ ಪ್ರಸಾದ ಕೊಟ್ಟರು. ಕೇಸರಿ ಬಾತು, ಟೊಮೆಟೊ ಬಾತು, ಪೊಂಗಲ್ ಎಲ್ಲ ಕೊಟ್ಟರು. ಫ್ರೆಂಡ್ಸ್, ಇದೇನು ಗಿಡ ಅಂತ ನೀವು ನೋಡ್ತಾ ಇರ್ಬೋದು. ಇದು ರಾಮಫಲ ಹಣ್ಣು ಅಂತಾರಲ್ಲ ಅದು, ಮತ್ತು ಡ್ರ್ಯಾಗನ್ ಫ್ರೂಟ್ಸ್ದು ಮರ, ಅದು ಮುಳ್ಳಿರ್ತಲ್ವ ಅದು. ಇದು 2 ನಾಯಿ ಮರಿಗಳಿದ್ದಾವೆ. ಅವು ಯಾರೋ ತಂದು ಸಾಕಿ ಬಿಟ್ಟಿರೋದು ಪಾಪಚ್ಚೆ. ಹೆಂಗೋ ಅಲ್ಲೆಲ್ಲ ಊಟ ಮಾಡ್ಕೊಂಡು ಆರಾಮಾಗಿರ್ತವೆ. ಈಗ ಮುಗೀತು, ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ವಾಪಸ್ ನೆಲಮಂಗ್ಲಗೆ. ಇದು ಸ್ಕೈ ವಾಕು. ಇಡೀ ನೆಲಮಂಗ್ಲದ ಬೈಪಾಸಿಂದ ಹಿಡಿದ್ಬಿಟ್ಟು ಹಾಸನ್ವರೆಗೂ ಇದು ಫಸ್ಟ್ ಸ್ಕೈ ವಾಕ್ ಇರೋದು. ಇದು ಒಂದೇ ಸ್ಕೈ ವಾಕ್ ಇರೋದು. ಈಗ ನೆಲಮಂಗ್ಲ ಎಲ್ಲ ಬಂದೆ. ತುಂಬ ದಿನಗಳ ನಂತರ ನಾನು ವಿಡಿಯೋನ ಮಾಡೋಕ್ಕಿದ್ದೀನಿ. ಹಲವಾರು ಕಾರಣಗಳಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದಾದಮೇಲೆ ಸಂಜೆ ಇವಾಗ ಬಟ್ಟೆ ಅಂಗಡಿಗೆ ಬಂದೆ, ಸುಮ್ಮನೆ ನೋಡೋಣ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಬಟ್ಟೆ ಅಂಗಡಿ. ನೋಡಿರ್ಬೋದು ನೆಲಮಂಗ್ಲದವರು ಬಾಂಬೆ ಹೋಲ್ಸೇಲ್ ಅಂಗಡಿ ಅಂತ ಇದೆ ನೋಡಿ, KEB ಆಪೋಸಿಟ್. ಅದು ತುಂಬ ಚೆನ್ನಾಗಿದೆ ಬಟ್ಟೆಗಳು. ನೋಡಿ ಇಷ್ಟ ಆದರೆ ಹೋಗಿ ತೊಗೊಳ್ಳಿ. ಮತ್ತು ಏನು ತುಂಬ ಕಡಿಮೆ ಅಂತ ಏನಿಲ್ಲ, ಬ್ರ್ಯಾಂಡೆಡ್ ಬಟ್ಟೆ ಥರ ಇದೆ, ತುಂಬ ಜಾಸ್ತಿನೇ ಇದೆ ರೇಟು. ಚೆನ್ನಾಗಿದ್ದಾವೆ ಮಾತ್ರ ಬಟ್ಟೆಗಳು. ನನಗೂ ಕೆಲವೊಂದು ಬಟ್ಟೆಗಳು ಇಷ್ಟ ಆದವು. ಬಟ್ ಏನಂದರೆ ಅದು ಅಮೌಂಟ್ ತೊಗೊಂಡೋಗಿಲ್ಲ ಅಂತ ಏನೂ ತೊಗೊಂಡಿಲ್ಲ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇನ್ನೂ ಮುಂದೆ ವಿಡಿಯೋಗಳನ್ನ ಮಾಡಾಕ್ತಾ ಇರ್ತೀನಿ. ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ.